ಹಿಂದಿನ ಭಾಗದಲ್ಲಿ ಸುಭಿಕ್ಷನಿಗೆ ತನ್ನ ಫ್ರೆಂಡ್ ರಚ್ಚು ಮದ್ವೆ ಕರೆಯೋಲೆ ಬರುತ್ತೆ. ಅವಳು ಒಂದು ವಾರದ ಮುಂಚೆನೆ ಮದ್ವೆಗೆ ಹಾಜರಾಗಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ. ಮನೇಲಿ ನನ್ನ ಮದ್ವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನಾನು ನೋಡಿದ್ರೆ ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಸರಿ, ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅರೆ ಸುಭಿಕ್ಷಾ, ಇದೇನೇ ಇದು? ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟಿರೋ ಹಾಗಿದೆ. ಯಾವ ಕಡೆ ಪಯಣ? ಅದು ನಂಗೂ ಹೇಳ್ದೇನೆ, ನಿನ್ನ ಅಪ್ಪಂಗೂ ಹೇಳ್ದೇನೆ. ಅಯ್ಯೋ ಅಮ್ಮ, ನಿನಗೆ ಬರ್ತಾ ಬರ್ತಾ ಮರವು ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ನಾನು ಅವತ್ತೇ ಹೇಳಲಿಲ್ವಾ ನೆಕ್ಸ್ಟ್ ಮಂತಲ್ಲಿ ರಚ್ಚು ಮದ್ವೆ ಇದೆ, ಇವತ್ತಾನೇ ಇನ್ವೈಟ್ ಮಾಡಿದ್ಲು ಅಂತ ಹೇಳಿದ್ದೆ. ಇನ್ನೊಂದು ವಾರಕ್ಕೆ ಅವಳ ಮದ್ವೆ. ಅವಳು ಒಂದು ವಾರ ಮುಂಚೆ ಬರಲೇಬೇಕು ಅಂತ ಆರ್ಡರ್ ಮಾಡಿದ್ದಾಳೆ. ಅವ್ರ ಅಮ್ಮನೂ ಹೇಳಿದಾರಂತೆ. ಹಾಗಾಗಿ ನಾನು ಒಂದು ವಾರ ಮುಂಚೆ ಹೋಗ್ತೀನಿ ಅಂತ ನಿನಗೆ ಅವತ್ತೇ ಹೇಳಿದೆ. ಅಷ್ಟು ಬೇಗ ಮರ್ತ್ಬಿಟ್ಯಾ? ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟೆ ನೋಡು. ಸರಿ ಪುಟ್ಟ, ನೀನು ಹುಷಾರಾಗಿ ಹೋಗ್ಬಾ ಆಯ್ತಾ. ನಾನು ನಿನ್ನನ್ನು ಕಳ್ಸ್ಬರೋದಕ್ಕೆ ಬರಬೇಕಾ ಅಥವಾ ನೀನೇ ಹೋಗ್ತೀಯಾ? ಅಯ್ಯೋ ಬೇಡ ಅಪ್ಪ, ಸುಮ್ಮನೆ ನೀನು ಅಲ್ಲಿವರೆಗೂ ಯಾಕೆ ಬರ್ತೀಯಾ? ಹೇಗೂ ಬಸ್ ಇದೆ ಅಲ್ವಾ, ಅವಳ ಮನೆ ಹತ್ರನೇ ನಿಲ್ಲುತ್ತೆ. ನಾನು ಬಸ್ಸಿಗೆ ಹೋಗ್ತೀನಿ. ಸರಿ ಸರಿ. ನೋಡು ಸುಭಿಕ್ಷಾ, ಮದುವೆ ಮನೆ ಅಂದರೆ ಜನ ಜಾಸ್ತಿ ಇರ್ತಾರೆ. ನೀನು ಸ್ವಲ್ಪ ಹುಷಾರಾಗಿರು. ಎಲ್ಲಿ ಬೇಕಲ್ಲಿ ಬಟ್ಟೆ ಚೇಂಜ್ ಮಾಡೋದೆಲ್ಲ ಮಾಡಬೇಡ. ಮೊದಲೇ ಗಂಡು ಮಕ್ಕಳೇ ಜಾಸ್ತಿ ಬಂದಿರ್ತಾರೆ ಮದುವೆ ಮನೆಗೆ. ಅದು ಅಲ್ಲದೆ ಅವ್ರಿಗೆ ನೆಂಟರು ದಿಷ್ಟ್ರು ಅಂತ ತುಂಬ ಜನ ಇದ್ದಾರೆ. ನಿನ್ನ ಜಾಗ್ರತೆಯಲ್ಲಿ ನೀನಿರು ಆಯ್ತಾ? ಸರಿ ಅಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಹುಷಾರಾಗೇ ಇರ್ತೀನಿ. ಸರಿ, ನನಗೆ ಟೈಮ್ ಆಗ್ತಿದೆ, ಬಸ್ ಬರೋ ಟೈಮ್ ಆಯ್ತು, ನಾನು ಹೊರಡ್ಲಾ? ಸುಭಿಕ್ಷಾ ರಚ್ಚು ಹೇಳ್ದಾಗೆ ಒಂದು ವಾರದ ಮುಂಚೆನೆ ಮದುವೆ ಮನೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ರಚ್ಚು ಮನೆಗೆ ಹೋಗ್ತಾಳೆ. ಸುಭಿಕ್ಷಾ, ಅಂತೂ ನನ್ನ ಮದ್ವೆಗೆ ಒಂದು ವಾರ ಮುಂಚೆನೆ ಬಂದ್ಯಲ್ಲ. ನೀನ್ ಎಲ್ಲಿ ಬರಲ್ವೋ ಅಂತ ನಾನು ಎಷ್ಟು ಯೋಚನೆ ಮಾಡಿದ್ದೆ ಗೊತ್ತಾ? ಅಬ್ಬಾ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣೆ. ನನ್ನ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ನೀನೊಬ್ಳೆ ಬಂದಿದ್ದು ನೋಡು, ಇನ್ನು ಯಾರು ಬಂದಿಲ್ಲ ಕಣೆ. ಸರಿ ಬಾ. ಅಮ್ಮ, ಅಪ್ಪ, ಯಾರು ಬಂದಿದ್ದಾರೆ ಬಂದು ಸ್ವಲ್ಪ ನೋಡಿಲಿ. ಮಗಳೇ ಸುಭಿಕ್ಷಾ, ಅಂತೂ ಬಂದ್ಯಲ್ಲ. ನಾನು ನಿನ್ ಫ್ರೆಂಡಿಗೆ ಹೇಳಿ ಕಳ್ಸಿದ್ದೆ ಅವಳನ್ನ ಮಿಸ್ ಮಾಡದೆ ಬರೋದಕ್ಕೆ ಹೇಳು ಅಂತ. ನೀನ್ ಬರ್ತೀಯೋ ಇಲ್ಲ ಅಂತ ತುಂಬಾ ಯೋಚನೆ ಆಗಿತ್ತಮ್ಮ. ಅಂತೂ ಬಂದ್ಯಲ್ಲ, ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ಒಂದು ವಾರ ಆರಾಮಾಗಿ ಓಡಾಡ್ಕೊಂಡು ಮನೆ ತುಂಬಾ ಓಡಾಡ್ಕೊಂಡಿರು. ಏನು ಮಾಡ್ತಾರಮ್ಮ, ನಿಮ್ಮಪ್ಪ ಅಮ್ಮ ಎಲ್ಲ ಆರಾಮಿದಾರಾ? ಅವರೂ ಜೊತೆಗೆ ಕರ್ಕೊಂಡು ಬರೋದಲ್ವಾ? ಹಾ ಅಂಕಲ್, ಅಪ್ಪ ಅಮ್ಮ ಇಬ್ರು ಆರಾಮಿದ್ದಾರೆ. ನಾನ್ ಬಂದಿರೋದೇ ಹೆಚ್ಚು. ಅವರಿಬ್ರು ನನ್ನ ಜೊತೆನೆ ಕರ್ಕೊಂಡು ಬಂದ್ರೆ ಮನೆ ಬೀಗ ಹಾಕಿ ಬರ್ಬೇಕಾಗತ್ತಷ್ಟೆ. ಅದು ಅಲ್ದೇನೆ ನಿಮ್ ಮಗಳು ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದಾಳೆ, ಬರ್ಲೇಬೇಕು ಅಂತ ವಾರ್ನ್ ಮಾಡ್ದಾಗೆ. ಮಿಸ್ ಮಾಡೋ ಹಾಗಿದ್ಯಾ? ಹಾಗಾಗಿ ನಾನೇ ಒಂದು ವಾರ ಮುಂಚೆ ಬಂದೆ. ಅಪ್ಪ ಅಮ್ಮ ಮದ್ವೆ ದಿನ ಬರ್ತೀನಿ ಅಂತ ಹೇಳಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಮ್ಮ, ನಿಮ್ಮ ಅಪ್ಪ ಅಮ್ಮ ಮದ್ವೆ ದಿನನೇ ಬರ್ಲಿ. ನೀನ್ ಒಂದು ವಾರ ಮುಂಚೆ ಬಂದ್ಯಲ್ಲ, ಅದೇ ಖುಷಿ. ಸರಿ, ಹಾಗಾದ್ರೆ ನೀನ್ ಅಲ್ಲಿಂದ ಬಂದು ಸುಸ್ತಾಗಿರ್ತೀಯ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ರಚ್ಚು, ಕರ್ಕೊಂಡೋಗೆ ರೂಮಿಗೆ. ರಚ್ಚು ಮನೇಲಿ ಸುಭಿಕ್ಷನ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ಮದ್ವೆ ದಿನ ಹತ್ರನೂ ಬರುತ್ತೆ. ರಚ್ಚು, ನಿನ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ಯೇನೆ? ನಾವ್ ಇವಾಗ್ಲೇ ಛತ್ರಕ್ಕೆ ಹೊರಡ್ಬೇಕು ಕಣೆ. ಗಂಡಿನ ಮನೆಯವರೆಲ್ಲ ಅವಾಗ್ಲೇ ಬಂದಾಗಿದ್ಯಂತೆ. ಅದು ಅಲ್ದೇನೆ ಗಂಡು ಹೆಣ್ಣನ್ನ ಒಟ್ಟಿಗೆ ಕೂರಿಸ್ಬಿಟ್ಟು ಅರ್ಶಿನ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಪದ್ಧತಿನ ಅವ್ರು ಮಾಡ್ಲೇಬೇಕಲ್ವಾ. ನಾವ್ ಅದ್ ಬೇಡ ಇದ್ ಬೇಡ ಅಂತ ಜಾಸ್ತಿ ಹೇಳೋದಕ್ಕಾಗಲ್ಲ. ನೋಡು, ನಿನ್ ಲಗೇಜ್ ಏನೇನಿದ್ಯೋ ಎಲ್ಲಾನು ಪ್ಯಾಕ್ ಮಾಡ್ಕೊ. ಮತ್ತೆ ಮದ್ವೆ ಎಲ್ಲ ಮುಗ್ದು ಛತ್ರದಿಂದ ಮನೆಗೆ ಬರೋದು ಏನೂ ಇಲ್ಲ, ಗಂಡಿನ ಮನೆಗೆ ಹೋಗೋದು. ಹಾಗಾಗಿ ನಿನ್ಗೇನೇನ್ ಬೇಕೋ ಎಲ್ಲಾನು ತಗೋ. ಅಯ್ಯೋ ಸರಿ ಅಮ್ಮ, ನನ್ಗೇನೇನ್ ಬೇಕೋ ಎಲ್ಲಾನು ನಿನ್ನೆನೆ ಸುಭಿಕ್ಷಾ ಪ್ಯಾಕ್ ಮಾಡಿದ್ದಾಳೆ. ನಾನ್ ಪ್ಯಾಕ್ ಮಾಡ್ಕೊಳ್ಳೋ ಅಂತದ್ ಏನೂ ಇಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನಗೇನಾದ್ರೂ ಬೇಕಾದ್ರೆ ಎಲ್ಲಾನು ಸರಿ ಮಾಡ್ಕೊ. ನಾವು ಹೊರಡೋಣ, ನಾವು ಆಲ್ರೆಡಿ ರೆಡಿ ಇದೀವಿ. ಸರಿ, ಹಾಗಾದ್ರೆ ನಾವಿನ್ ಹೊರಡೋಣ. ಲೇಟ್ ಆಗ್ತಿದೆ. ನೆಂಟ್ರು ದಿಷ್ಟ್ರು ಎಲ್ಲ ಅಲ್ಲಿಗೆ ಬರ್ತಾರಂತೆ. ಮನೇಲಿ ಹೇಗೋ ಏನು ಫಂಕ್ಷನ್ ಇಲ್ಲ ಅಲ್ವಾ, ಹಾಗಾಗಿ ಯಾರು ಮನೆಗೆ ಬರಲ್ಲ. ನಾವೆಲ್ಲ ಛತ್ರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ರು ನಾವ್ ಇನ್ವಿಟೇಷನ್ ಕೊಡೋಕ್ ಹೋದಾಗ್ಲೆ. ರಚ್ಚು ಮದ್ವೆ ಆಗೋ ದೀಪಕ್ ಒಂದು ದೊಡ್ಡ ಕಂಪ್ನಿ ಓನರ್ಗೆ PA ಆಗಿ ಕೆಲಸ ಮಾಡ್ತಿರ್ತಾನೆ. ಹಾಗಾಗಿ ಅವನಿಗೂ ಒಂದು ಲೆವೆಲ್ ಅಂತ ಇರುತ್ತೆ. ಅದೇ ಕಾರಣಕ್ಕೆ ರಚ್ಚು ಮದ್ವೆನ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಮನೆಯವರೆಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ. ದೀಪಕ್, ಯಾಕಪ್ಪ, ಯಾಕೋ ಬರೋದಕ್ಕೆ ಹೇಳ್ದಿಯಂತೆ? ಏನಾಯ್ತು?
ಏನಾದರೂ ಹೇಳಬೇಕಿತ್ತಾ? ಅದು ಅದು ಮಾವ, ಇವರು ಅಂಕಿತ್ ಅಂತ, ನಾನು ವರ್ಕ್ ಮಾಡ್ತಾ ಇರೋ ಆಫೀಸ್ ಬಾಸ್ ಇವರೇನೆ. ಇವ್ರನ್ನ ಪರಿಚಯ ಮಾಡಿಸೋಣ ಅಂತಾನೆ ಕರೆದಿದ್ದು. ಓಹ್, ಇವರೇನಾ? ನಮಸ್ಕಾರ ಸರ್. ನಿಮ್ಮ ಬಗ್ಗೆ ನಮ್ಮ ಅಳಿಯಂದ್ರು ತುಂಬಾ ಹೇಳ್ತಾ ಇರ್ತಾರೆ. ನನ್ನ ಅಳಿಯಂದ್ರು ಇಷ್ಟೊಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ದಿನಕ್ಕೊಂದು 10 ಸಾರಿನಾರು ಹೇಳ್ತಾರೆ. ಅಯ್ಯಯ್ಯೋ ಯಜಮಾನ್ರೆ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಅಳಿಯಂದ್ರು ತುಂಬ ಟ್ಯಾಲೆಂಟ್ ಇದ್ದಾರೆ. ಹಾಗಾಗಿನೇ ಅವರು ಇಷ್ಟ್ರ ಮಟ್ಟಿಗೆ ಬೆಳೆದಿರೋದು. ನಂದೇನು ಪಾತ್ರ ಇಲ್ಲ ಇದರಲ್ಲಿ. ಏನೋ ಎಲ್ಲ ಆ ದೇವ್ರ ಆಶೀರ್ವಾದ. ಅದು ಸರ್, ಏನೋ ನಮ್ಮ ಮಟ್ಟಿಗೆ ಹೇಗಾಗುತ್ತೋ ಹಾಗೆ ಇಲ್ಲೆಲ್ಲ ತಯಾರಿ ಮಾಡಿದ್ದೀವಿ. ನಿಮಗೆಲ್ಲ ಈ ಮದುವೆ ಮನೆ ತಯಾರಿ ಇಷ್ಟ ಆಯ್ತೋ ಇಲ್ಲೋ, ನೀವೆಲ್ಲ ಇನ್ನೂ ಚೆನ್ನಾಗಿ ಮಾಡ್ಕೊಂಡಿರ್ತೀರಾ ಅನ್ಸುತ್ತೆ. ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಏನೂ ಇಲ್ಲ. ಮದುವೆ ಮನೇಲಿ ಮಾಡಿರೋ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನನಗೂ ತುಂಬಾನೇ ಇಷ್ಟ ಆಯಿತು. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಮದುವೆ ಮುಂದಿನ ಕೆಲಸದ ಬಗ್ಗೆ ಯೋಚನೆ ಮಾಡಿ. ದೀಪಕ್, ಸರಿ, ನಾನಿನ್ನೊಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ಹೊರಡ್ತೀನಿ. ನಾಳೆ ಬೆಳಗ್ಗೆ ಮದುವೆ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅಂಕಿತ್ ಸಿಟಿನಲ್ಲೇ ದೊಡ್ಡ ಹೆಸರಾಂತ ಆಟೋಮೊಬೈಲ್ ಇಂಡಸ್ಟ್ರಿ ಓನರ್ ಆಗಿರ್ತಾನೆ. ಅವನಿಗೆ ಪಿ ಎ ಆಗಿ ದೀಪಕ್ ವರ್ಕ್ ಮಾಡ್ತಾ ಇರ್ತಾನೆ. ಅಂಕಿತ್ ಯಾವತ್ತೂ ಅವನನ್ನ ತುಂಬಾ ಕೀಳಾಗಿ ನೋಡೋದಾಗ್ಲಿ, ತನ್ನ ಕೆಳಗೆ ಕೆಲಸ ಮಾಡ್ತಿದ್ದಾನೆ ಅನ್ನೋ ಯಾವ್ದಾದ್ರೂ ದುರಂಕಾರದ ಮಾತಾಡೋದಾಗ್ಲಿ ಇದನ್ನ ಯಾವತ್ತೂ ಮಾಡಿರಲ್ಲ. ಹಾಗಂತ ತುಂಬಾ ಸಾಧು ಸ್ವಭಾವದವನು ಅಲ್ಲ. ಅಂಕಿತ್ಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಏನ್ ನಿರ್ಧಾರ ತಗೊಳ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಇನ್ನೇನು ಅಂಕಿತ್ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟಿರ್ತಾನೆ. ಅಷ್ಟರಲ್ಲಿ ರಚ್ಚು ತಂದೆ ತಾಯಿ ಗಾಬರಿಯಿಂದ ಓಡ್ ಬರ್ತಾರೆ. ಅಯ್ಯೋಯ್ಯೋ, ಅಂಕಿತ್ ಸರ್, ಅಂಕಿತ್ ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಅರೆ, ಯಾಕೆ ಯಜಮಾನ್ರೆ, ಯಾಕಿಷ್ಟು ಗಾಬರಿನಲ್ಲಿ ಓಡ್ ಬರ್ತಿದ್ದೀರಾ? ಏನಾಯ್ತು ಅಂತದ್ದು? ಏನಪ್ಪ ಹೇಳೋದು, ಏನಂತ ಹೇಳೋದು ಹೇಳು. ಏನೋ ದೀಪಕ್ ತುಂಬ ಒಳ್ಳೆಯವನು ಅಂತ ನೀವು ಫೋನಲ್ಲಿ ಹೇಳಿದ್ದಕ್ಕೆ ನಿಮ್ಮ ಮೇಲೆ ಭರವಸೆ ಇಟ್ಟು ಈ ಮದುವೆಗೆ ಒಪ್ಕೊಂಡ್ವಿ. ಆದರೆ ನಿಮ್ಮ ಹುಡುಗ ಈ ಮದುವೆ ಇಷ್ಟ ಇಲ್ಲ ಅಂತ ಪತ್ರ ಬರೆದಿಟ್ಟು ಈ ಮದುವೆ ಮನೆ ಬಿಟ್ಟು ಓಡೋಗಿದ್ದಾನೆ. ವಾಟ್? ಏನು ಹೇಳ್ತಿದ್ದೀರಾ ನೀವು? ದೀಪಕ್ ಮದುವೆ ಬೇಡ ಅಂತ ಇಲ್ಲಿಂದ ಓಡ್ ಹೋಗಿದ್ದಾನ? ನೋ 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 ನೋ, ಇಲ್ಲೇನೋ ಏನೋ ಮಿಸ್ಟೇಕ್ ಆಗಿದೆ. ಅಯ್ಯೋ ಇಲ್ಲಪ್ಪ, ನಾವು ಮೊದ್ಲಿಗೆ ಹಾಗೆ ಅನ್ಕೊಂಡ್ವಿ, ಎಲ್ಲ ಕಡೆ ಹುಡ್ಕಿದ್ವಿ. ಆದರೆ ಅವನು ಲೆಟರ್ ಕೂಡ ಬರೆದಿಟ್ಟು ಇಲ್ಲಿಂದ ಓಡೋಗಿದ್ದಾನೆ. ಬೇಕಾದ್ರೆ ಈ ಲೆಟರ್ ನೀನೇ ಒಂದ್ಸಾರಿ ಓದಪ್ಪ. ದೀಪಕ್ ಬರ್ದಿರೋ ಆ ಲೆಟರ್ನಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಮನೆಯವ್ರ ಒತ್ತಾಯಕ್ಕೆ ಈ ಮದುವೆ ಆಗಬೇಕು ಅಂತ ಒಪ್ಕೊಂಡೇ ಹೊರತು ನಾನು ಮನ್ಸಾರೆ ಇಷ್ಟಪಟ್ಟು ಈ ಮದುವೆ ಆಗ್ತಾ ಇಲ್ಲ. ನನಗೆ ಆ ಹುಡುಗಿ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾನು ಬೇರೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅವಳನ್ನೇ ಮದುವೆ ಆಗೋದು. ಹಾಗಾಗಿ ಈ ಮದುವೆನ ಬಿಟ್ಟು ಈ ಮದುವೆನ ತೊರೆದು ಈ ಮದುವೆ ಮನೆಯಿಂದ ಹೊರಡ್ತಾ ಇದ್ದೀನಿ ಅಂತ ಬರ್ದಿರತ್ತೆ. ಬೆಳಗಾದ್ರೆ ಮದುವೆ. ಇವಾಗ ಈ ಹುಡುಗ ಹೀಗೆ ಮದುವೆ ಬಿಟ್ಟು ಮನೆ ಬಿಟ್ಟು ಓಡೋದ್ರೆ ಏನಪ್ಪ ಮಾಡೋದು? ಅಲ್ಲಪ್ಪ, ನನ್ನ ಮಗಳನ್ನ ಇನ್ಯಾರು ಮದುವೆ ಆಗ್ತಾರೆ ಹೇಳು? ನೀನೇ ಯೋಚನೆ ಮಾಡಪ್ಪ. ನೆಂಟರು ದಿಷ್ಟ್ರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇಲ್ಲಿ ನನ್ನ ಮಗಳು ಮರ್ಯಾದೆ ಹೋದ್ರೆ, ನನ್ನ ಮರ್ಯಾದೆ ಹೋದ್ರೆ ಏನು ಮಾಡೋದಪ್ಪ? ನೋಡಿ ನೋಡಿ ಯಜಮಾನ್ರೆ, ನೀವು ಅಷ್ಟೆಲ್ಲ ಗಾಬರಿ ಆಗಬೇಡಿ. ನಾನಿದ್ದೀನಲ್ವಾ, ನಾಳೆ ಮುಹೂರ್ತದಷ್ಟೊತ್ತಿಗೆ ನಾನು ದೀಪಕ್ನ ಹುಡುಕಿ ಅವನಿಗೆ ಬುದ್ಧಿ ಹೇಳಿ ಇಲ್ಲಿ ಕರ್ಕೊಂಡು ಬರ್ತೀನಿ. ನೀವು ಯೋಚನೆ ಮಾಡಬೇಡಿ, ಏನೂ ತೊಂದರೆ ಆಗಲ್ಲ. ನೀನೇನೋ ಹೀಗೆ ಹೇಳ್ತೀಯಪ್ಪ. ಅಕಸ್ಮಾತ್ ಎಲ್ಲಾದರೂ ನಿನಗೆ ಅವ್ನು ಸಿಕ್ಕೇ ಇಲ್ಲ ಅಂದರೆ ನನ್ನ ಮರ್ಯಾದೆ ಎಲ್ಲ ಏನಾಗಬೇಕು? ನನ್ನ ಮಗಳ ಜೀವನ ಏನಾಗಬೇಕು? ನೀನೇ ಹೇಳು. ನೋಡಪ್ಪ, ಅಕಸ್ಮಾತ್ ದೀಪಕ್ಕಿಂದ ನಮ್ಮ ಮರ್ಯಾದೆ ಹೋದರೆ ನಾವು 3 ಜನ ಒಂದು ಕ್ಷಣನೂ ಬದುಕಿರಲ್ಲ. ಅದಂತೂ ಸತ್ಯ. ಅಯ್ಯಯ್ಯೋ ಯಜಮಾನ್ರೆ, ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಅಕಸ್ಮಾತ್ ದೀಪಕ್ನ ನನಗೆ ಹುಡ್ಕೋದಕ್ಕಾಗಿಲ್ಲ ಅಂದರೆ ನಿಮ್ಮ ಮಗಳ ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ. ಆದರೆ ನಾನು ದೀಪಕ್ನ ಹುಡ್ಕೊಂಡು ಬರ್ತೀನಿ. ನೀವು ಯೋಚನೆ ಮಾಡಬೇಡಿ. ಅಲ್ಲ, ಇಷ್ಟೆಲ್ಲ ಚೆನ್ನಾಗಿರುವಾಗ ದೀಪಕ್ ಯಾಕೆ ಮದುವೆ ಬೇಡ ಅಂತ ಮದುವೆ ಮನೆಯಿಂದ ಓಡ್ ಹೋದ? ಇವಾಗ ಅಂಕಿತ್ ನೋಡಿದ್ರೆ ದೀಪಕ್ನ ಹುಡ್ಕೊಂಡು ಬಂದಿಲ್ಲ ಅಂದ್ರೆ ತಾನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ದೀಪಕ್ ಸಿಗ್ತಾನ? ಸಿಕ್ಕಿಲ್ಲ ಅಂದ್ರೆ ರಚ್ಚು ಕುತ್ತಿಗೆಗೆ ಅಂಕಿತೆ ತಾಳಿ ಕಟ್ತಾನ? ಮುಂದೆ ಸ್ಟೋರಿ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.